ಹಾಯ್ ಮಗ, ಹೆಂಗಿದ್ಯಾ? ಹೆಂಗಿದೆ ಲೈಫು? ನಡೀತಾ ಇದೆ ಮಗ. ಮತ್ತೆ ಇನ್ನೇನು ಮಗ, ಹೆಂಗಿದೆ ಲೈಫು? ಏನು ಅಂತ ಹೇಳಿ ಮಗ, ನಮ್ಮ ಆಫೀಸು ಮನೆಯಿಂದ ಜಸ್ಟ್ 8 ಕಿಲೋಮೀಟರ್ ಅಷ್ಟೇ. ಬೆಳಗ್ಗೆ 10:30 ಬಿಟ್ರೂ ರೀಚ್ ಆಗೋ ತನಕ 12 ಗಂಟೆ ಆಗುತ್ತೆ. 11:30 ಬಿಟ್ರೂ ರೀಚ್ ಆಗೋ ತನಕ 12 ಗಂಟೆ ಆಗುತ್ತೆ. ಆಫೀಸಿಂದ ಬೇಗ ಹೊರಡೋದಕ್ಕಾಗೋದಿಲ್ಲ. ರಾತ್ರಿ ತನಕ ಅಲ್ಲೇ ಟೈಮ್ ಪಾಸ್ ಮಾಡಿಕೊಂಡು 9:30 ಆಫೀಸ್ ಬಿಡ್ತೀನಿ ಮಗ. ಹೀಗಿದೆ ನೋಡು ನನ್ನ ಲೈಫು. ಎಷ್ಟು ದಿನ ಆಯ್ತು ಮಗ ಟ್ರೆಕ್ಕಿಂಗ್ ಹೋಗಿ? ಯಾವ್ದಾದ್ರು ಜಾಗ ಇದ್ರೆ ಹೇಳ ಮಗ. 10 ನಿಮಿಷ ಮಗ, ಇಲ್ಲೇ ತಾತಪ್ಪನ ಬೆಟ್ಟ ಅಂತ ಇದೆ, ಬಾ ಹೋಣ. ತಾತಪ್ಪನ ಬೆಟ್ಟ? ಹ್ಞೂ, ತಾತಂದೆ, ಬಾ. ಬಾಬ್, ಯಾವ್ದಾರ ಸೈಕ್ಯಾಡೆಲಿಕ್ ಆಗಿರೋ ಟ್ರೆಕ್ಕಿಂಗ್ ಸ್ಪಾಟ್ ಇದ್ರೆ ಹೇಳು, ನಮ್ಮ ಬಾಯ್ಸ್ನ ಹಾಕೊಂಡು ನುಗ್ಗೋಣ. ಏನಂತ್ಯಾ? ಇದಾವೆ ಮಾಮ್, ಬೇಜಾನ್ ಇದಾವೆ. ಆದರೆ ಎಲ್ಲ ಕಡೆ ಪೀಪಲ್ಸು, ಚಪ್ಪೀಸು ಮತ್ತು ಡುಬಾಕೋರ್ ನನ್ನ ಮಕ್ಕಳೇ ತುಂಬ್ಕೊಂಡಿದ್ದಾರೆ ಮಗ. ಸಾಲ್ದು ಅಂತ ಇವಾಗ ಟಿಕೆಟ್ ಬೇರೆ ತಗೋಬೇಕಂತಪ್ಪ. ಏನು ಇವ್ರ ಅಪ್ಪ ಬಂದು ಬೆಳೆಸಿದ್ನ ಬೆಟ್ಟನ? ಮುಂಚೆ ಯಾರು ಈ ಬೆಟ್ಟಗಳನ್ನ ಮೂಸೋರಿರಲಿಲ್ಲ ಗುರು. ಆದರೆ ಇವಾಗ ಬೆಟ್ಟ ಹತ್ತಿ ಕಡಿದು ಕುಟ್ಟಿ ಪುಡಿ ಮಾಡೋ ಕಾಯಿಲೆ ಬಂದ್ಬಿಟ್ಟಿದೆ. ಈ ಟ್ರೆಕ್ಕಿಂಗ್ ಎಲ್ಲ ಬಿಡು, ಸುಮ್ಮನೆ ಹೋಗಿ ಅರ್ಧ ಬಾಟ್ಲು ಓಲ್ಡ್ ಮಾಂಕ್ ತಗೊಂಡು ಬಾ. ನಾವಿಬ್ರು ಕೂತ್ಕೊಂಡು ಡೀಪಾಗಿ ಡಿಸ್ಕಸ್ ಮಾಡೋಣ. ಬೆಂಗಳೂರು ಯಾಕೆ ಹಿಂಗಾಗಿದೆ, ಮುಂಚೆ ಹಿಂಗಿತ್ತು ಅಂತ. ಏನಂತೀಯಾ? ಒಳ್ಳೆ ಐಡಿಯಾ ಮಗ. ಹಾಗೆ ಬರ್ತಾ ಒಂದು ಅರ್ಧ ಲೀಟ್ರ್ ವಾಟರ್ ಬಾಟ್ಲ್ ತಗೊಂಡು ಬಾ. ಮಿಕ್ಸಿಂಗಿಗೂ ನೀರಿಲ್ಲ. ಸರ್ ಗುಟ್ಟಳ್ಳಿ ವಾಟರ್ ಟ್ಯಾಂಕ್ ಎಲ್ಲಿ ಬರುತ್ತೆ ಸರ್? ಇಲ್ಲಿ ಫೋನ್ ಸ್ವಿಚ್ ಆಫ್ ಆಗಿಬಿಟ್ಟಿದೆ ಸರ್. ಸರ್ ದಿಸ್ ಅಡ್ರೆಸ್. ಓ ಹಾಂ, ಇದು ಸ್ಟ್ರೈಟ್ ಹೋಗ್ಬಿಟ್ಟು ಅಲ್ಲಿ ರೈಟ್ ತಿರ್ಕೊಂಡ್ರೆ. ಸರ್ ಐ ಡೋಂಟ್ ನೋ ಕನ್ನಡ. విచ్ లాంగ్వేజ్ డూ యూ స్పీక్? తెలుగు వాళ్ళ ఉండ్రా దిగులు పడద్రా, ఏమో చేస్తా ఉండ్రా. కండిపా అడ్రస్ వెళ్ళి కొడుకురువే. ఈ రోడ్ ఎలా వెళ్తుందో అంటే వెళ్ళిపోమా, ರೈಟ್ಲೋ ಆಯ್ತಾ. ಹಂಗೆ ಮುಂದಕ್ಕೆ ಹೋಗಿ ಒಂದು ಸರ್ಕಲ್ ಸಿಗುತ್ತೆ, ಅಲ್ಲಿ ಒಂದು ಒಳ್ಳೆ ಪ್ರದಕ್ಷಿಣೆ ಹಾಕೊಂಡು ಮುಂದೆ ಹೋಗ್ತಾ ಇದ್ರೆ ಉಧರ್ ಏಕ್ ಬ್ರಿಡ್ಜ್ ಮಿಲ್ತಾ ಬಾ, ಫ್ಲೈಓವರ್ ऊपर जाने का, ऊपर मत जाओ, पूरा गलती हो जाता. उधर नीचे जाने तो ಸ್ಟ್ರೈಟ್ ಹೋಗ್ಬಿಡು. ಹಂಗೆ ಹೋದ್ರೆ ಅಲ್ಲಿ ಯಾರನ್ನಾದ್ರೂ ಕೇಳಿದ್ರೆ ನಿಂಗೆ ಅಡ್ರೆಸ್ ಹೇಳ್ತಾರೆ. ಮನಸ್ಸಿಲಾಯೋ ಅಯ್ಯೋ, ಅದಕ್ಕೆ ಕಣ ಪಡ್ಕೊಳ್ಳೋದು ಕನ್ನಡ ಕಲೀರಿ ಅಂತ. ನಾವು ಬೇರೆ ಭಾಷೆ ಎಷ್ಟು ಅಂತ ಕಲಿಯೋದು ಹೇಳೋ? ಓಕೆ, ಜೈ ಬಾಲಯ್ಯ. ಮಚ್ಚ 6 ಗಂಟೆ ಆಯ್ತು, ಎದೋಳೋ. ಇವತ್ತಿಂದ ಜಿಮ್ಗೆ ಹೋಗೋಣ ಅನ್ಕೊಂಡಿದ್ವಿ. ಎದೋಳೋ ಮಚ್ಚ, ಫಿಗರ್ಸ್ ಎಲ್ಲ ಮಿಸ್ ಆಗ್ಬಿಡ್ತಾರೆ. ಎದೋಳೋ ಮಗ, ಎದೋಳೋ, ಬಿರಿಯಾನಿ ತಿನ್ನಕ್ ಹೋಗ್ಬೇಕು. ಖಾಲಿ ಆಗ್ಬಿಡತ್ತೆ, ಎದೋಳೋ. ಬೆಳಗ್ಗೆ ಯಾವನೋ ಬಿರಿಯಾನಿ ತಿನ್ನಕ್ ಹೋಗ್ತಾನೆ, ಸುಮ್ಮನೆ ಮಲ್ಕೊಳ. ಮಗ, ಬೆಳಗ್ಗೆ ಸೌದೆ ಒಲೆಯಲ್ಲಿ ಬೇಯ್ತಾ ಇರೋ ಬಿರಿಯಾನಿನ ದೊನ್ನೆಗೆ ಹಾಕೊಂಡು ಒಂದ್ ನಿಂಬೆಹಣ್ಣು ನಿನ್ಕೊಂಡು ತಿಂತಾ ಇದ್ರೆ ಅದ್ರ ಸುಖ ನಿಂಗೆ ಗೊತ್ತಿಲ್ಲ ಮಗ. ಬಾ, ಬೆಳಗ್ಗೆ ಕೆಟ್ಟ ಪ್ರಪಂಚದಲ್ಲಿ ಒಂದ್ ಒಳ್ಳೆ ಸ್ವರ್ಗ ತೋರಿಸ್ತೀನಿ. ಎದಳು. ಬೆಳಗ್ಗೆ ಶಕೆ ಕೊಡ್ತವನಲ್ಲ ಮಗ, ನಾನು ವೆಜ್ಜು. ನೀನ್ ಯಾವಾಗಿಂದನೋ ಮಗ ವೆಜ್ಜು? ನಿನಗೆ ಬೇಕು ಅಂದ್ರೆ ನಾನ್ ವೆಜ್ಜು, ಬೇಡ ಅಂದ್ರೆ ವೆಜ್ಜಾ? ವೆಜ್ ತಾನೆ, ನಿಂಗೆ ಒಳ್ಳೆ ಸೂಪರ್ ಆಗಿರೋ ಚಿತ್ರಾನ್ನ ಕೊಡಿಸ್ತೀನಿ ಬಾಮ್ಮ. ದೋಸೆ ಸಿಗುತ್ತಾ? ಹ್ಞೂ ಕಣೋ, ಅಲ್ಲಿ ಬಾತ್ ದೋಸೆ ಫೇಮಸ್ ಕಣೋ. ದೋಸೆ ಮೇಲೆ ರೈಸ್ ಹಾಕ್ಬಿಟ್ಟು ಕೊಡ್ತಾರೆ, ಮಸ್ತ್ ಆಗಿರುತ್ತೆ ತಿನ್ನಕ್ಕೆ. ಬಾ ಮಗ. 3 ಹೊತ್ತು ಬರೀ ಅನ್ನ ಸಾಯ್ತಿರಲ್ಲ. ಇದು ಬಿಟ್ರೆ ಇಡ್ಲಿ, ಬಿಸಿಬೇಳೆ ಬಾತು, ಇಷ್ಟ ಆಯ್ತು ಜೀವನ ನಿಮ್ದು. ನಿಂಗೆ ಡೀಟೇಲ್ ಆಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಸ್ಟೀರಿಯೋ ಟೈಪ್ ಎಲ್ಲ ಮಾತಾಡ್ಬೇಡ. ಬಾ ಮಗ, ಬಿರಿಯಾನಿ ಖಾಲಿ ಆಗೋಗತ್ತೆ. ಬಾರೋ ತಕಳ. ಅಲ್ಲೋಡು, ಹುಡುಗಿದು ಮುಡಿತಾವಳೆ. ಏನೋ ಹಂಗ್ರಿಂಗ್ ಬಿಡ್ತಾವಳೆ. ಏನೋ ಮಗ ಇದು. ಅಲ್ಲಿ ನೋಡ್ರಿ, ಹುಡುಗಿ ದಮ್ ಹೊಡಿತದಾಳೆ. ಹೊಡಿಲಿ ಬಿಡ್ರಿ ರೀ, ಇವಾಗ ನೀವು ಹೊಡಿತಾ ಇಲ್ವಾ? ಅವಳು ಇಷ್ಟ, ಅವಳು ದಮ್ಮ, ಅವಳು ಹೊಡಿತಾಳೆ. ನಿಮ್ಗೆ ಯಾಕೆ ಅವೆಲ್ಲ? ನಮ್ದೇ ಅರ್ಧ ಊರ್ ಬಾಗ್ಲಾಗಿದೆ. ಅದರಲ್ಲಿ ಪಟ್ನಾ ಕೊಡಿ, ಅನ್ಸೋಣ. ಹೋಲಿ ಲೈಟ್ರ್ ಇಲ್ಲ, ಒಂದ್ ಸ್ವಲ್ಪ ಅವಳ ಹತ್ರ ನೀಸ್ಕೊಂಡ್ ಬಂದ್ಬಿಡ್ತೀರಾ? ಅಕ್ಷತ್, ಕೆಲಸ ಮಾಡಿ ಬೇಜಾರು ಕಣೋ. ಒಂದು ಬಿಸ್ನೆಸ್ ಮಾಡೋಣ ಅನ್ಕೊಂಡಿದೀನಿ, ಐಡಿಯಾ ಕೊಡೋಣ ನೋಡೋಣ. ಈ ಬಿಸ್ನೆಸ್ ಎಲ್ಲ ನಮಗೆ ಬರಲ್ಲ ಮಗ. ನಮ್ಮಪ್ಪ ಅದೇನೋ ಸಿಪ್ಪೆ ಇಳ್ದಿರೋ ಬಾಳೆಹಣ್ಣು ಬಿಸ್ನೆಸ್ ಮಾಡಕ್ ಹೋಗಿ ಎಲ್ಲ ಲಾಸ್ ಮಾಡ್ಕೊಂಡು. ಹೌದಾ ಬ್ರೋ, ನಾನು ದೊಡ್ಡದಾಗಿ ಒಂದು ಸಣ್ಣ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದೀನಿ. ಏನಾದ್ರು ಐಡಿಯಾ ಇದ್ರೆ ಹೇಳು ಬ್ರೋ. ಸ್ಟಾರ್ಟ್ಅಪ್, ಟೆಕ್ ಸ್ಟಾರ್ಟ್ಅಪ್ ಇಸ್ ಅ ಬೆಸ್ಟ್ ಐಡಿಯಾ ಬ್ರೋ. ಏನ್ ಗೊತ್ತಾ, ಜನನ್ನ ಲೇಜಿ ಮಾಡೋ ಥರದ ಒಂದು 4 ಐಡಿಯಾಗಳು ಹುಡುಕ್ಬೇಕು. ನೋಡಪ್ಪ, ಇವಾಗ ನಮ್ಮ ಜನಕ್ಕೆ ಪಕ್ಕದ ರೋಡಲ್ಲಿರೋ ಅಂಗಡಿಗೆ ಹೋಗಿ ಆಡ್ ಚಿಪ್ಸ್ ತೊಗೊಂಬರಕ್ಕೆ ತಿಕಾಬಾರ. ಅದಕ್ಕೇನೆ ಈ ಜೆಪ್ಟೋ, ಬ್ಲಿಂಕಿಟ್ ಎಲ್ಲ ಬಂದಿದ್ದು. ನಿಮ್ಮ ಕೆಲಸ ನಾವು ಮಾಡ್ಕೊಡ್ತೀವಿ ಅಂದ್ರು ಸೂಪರ್ ಹಿಟ್ಟು. ಇದೇ ಥರ ಇವಾಗ ಝೊಮ್ಯಾಟೋದವರು ಏನು ಅವ್ರು ಅಡುಗೆ ಮಾಡ್ಕೊಂಡು ತೊಗೊಂಬಂದು ಕೊಡ್ತಾರಾ? ಇಲ್ಲ ತಾನೇ.
ಏನಿಲ್ಲ ಮಾಮ್ ಒಂದು 2 ಥರ ಫಂಡಿಂಗ್ ರೈಸ್ ಮಾಡೋ, ಒಂದು VC ಫಂಡಿಂಗು, ಇನ್ನೊಂದು ಡೆಪ್ ಫಂಡಿಂಗು. ಇದೆಲ್ಲ ಮಾಡು, ವರ್ಕೌಟ್ ಆಗುತ್ತೆ. ಹಂಗೂ ನಿಂಗೆ ವರ್ಕೌಟ್ ಆಗಲಿಲ್ಲ ಅಂದರೆ ನಮ್ಮ ಮಲಿಯನ್ ಥರ ಅಪೀಟ್ ಆಗ್ಬಿಡು. ಅಲ್ಲ ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲ, ನೀನ್ ಬಿಸ್ನೆಸ್ ಮಾಡ್ಲಿಲ್ವಾ ಮಗ? ಅದು 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 ನೋಡಿ ಸ್ವಾಮಿ ನಾವಿರೋದು ಹೀಗೆ.